ನಮಸ್ತೆ. ಸುಮಾರು 4-5 ವರ್ಷಗಳಿಂದ ಹಲವಾರು ಇಲಾಖೆಗೆ ಸಾಗರ ತಾಲೂಕಿನ ಹಲವಾರು ಇಲಾಖೆಗೆ ರೈತ ಬಾಂಧವರು ಹಾಗೆ ಜನಸಾಮಾನ್ಯರು ತಮ್ಮ ಕೆಲಸಗಳಿಗೆ ಅರ್ಜಿಗಳನ್ನ ಕೊಟ್ಟಿರ್ತಾರೆ. ಆ ಅರ್ಜಿಗಳು ಇತ್ಯರ್ಥ ಆಗದೆ ವಿಲೇವಾರಿ ಆಗದೆ ಇರ್ತಕ್ಕಂಥ ಅರ್ಜಿಗಳು ಇನ್ನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಾಕಿ ಇದಾವೆ. ಇವತ್ತು ಜನಪ್ರತಿನಿಧಿಗಳಿರ್ಬೋದು, ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಅರ್ಜಿಗಳನ್ನ ನೀಡಿ ಅವ್ಯಾವು ಕೂಡ ವಿಲೇವಾರಿ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬಳಿ ಹಲವಾರು ದೂರುಗಳನ್ನ ತರ್ತಾ ಇದ್ರು. ಮತ್ತೆ ನಾವು ಕೂಡ ದಿನನಿತ್ಯ ಜನರಿಗೆ ಸಿಗ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು, ನಾವು ಹೊಲಗಳಿಗೆ ಕೆಲ್ಸಕ್ಕೆ ಹೋದಾಗ ಜನ ಬಂದು ಕಾಯ್ತಕ್ಕಂಥದ್ದು ತಪ್ಪಿಸ್ಲಿಕ್ಕೋಸ್ಕರ ನಾವು ರೈತ ಸ್ಪಂದನ ಅಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಇವತ್ತು ಮತ್ತೆ ನಾಳೆಗೆ ಅದು ಎಲ್ಲ ಇಲಾಖೆಗೂ ಮಾಹಿತಿಯನ್ನು ಕೂಡ ಕೊಟ್ಟಿದ್ವಿ. ಮಾನ್ಯ ತಹಶೀಲ್ದಾರ್ ನಿನ್ನೆ ಮಧ್ಯಾಹ್ನ ಮೇಲೆ ನಿಮ್ಗೆ ತಾಲೂಕು ಕಚೇರಿ ಆವರಣದಲ್ಲಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಮತಿ ನಿರಾಕರಣೆ ಮಾಡಲಾಗಿದೆ ಅನ್ನೋ ಒಂದು ಸಂದೇಶವನ್ನು ಕಳಿಸ್ತಾರೆ. ಹಾಗಾಗಿ ನಾವು ರಸ್ತೆ ಬದಿಯಲ್ಲಿ ಮಾಡ್ತಾ ಇದ್ವಿ. 12 ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗಿದೆ. ಸುಮಾರು 50 ಸಾರ್ವಜನಿಕರ ಅರ್ಜಿಗಳು ಈಗಾಗಲೇ ಬಂದ್ಬಿಟ್ಟಿದೆ ಇತ್ಯರ್ಥಕ್ಕೆ. ನಾವು 12:30 1 ಗಂಟೆವರೆಗೂ ನಾವು ಅಲ್ಲೇ ನೋಡಿದ್ರೆ ಒಬ್ಬ ಅಧಿಕಾರಿ, ಒಬ್ಬ ನೌಕರ ಯಾರು ಬಂದಿಲ್ಲ, ಪೊಲೀಸ್ನವರು ಹೊರತುಪಡಿಸಿ. ಹಾಗಾಗಿ ನಾವು ಏನು ನಮ್ಮ ರೈತ ಸ್ಪಂದನ ಕಾರ್ಯಕ್ರಮವನ್ನ ಸ್ಥಗಿತಗೊಳಿಸಿ ಇದನ್ನ ಧರಣಿ ರೂಪಕ್ಕೆ ಪರಿವರ್ತನೆಗೊಳಿಸಿ ತಾಲೂಕು ಕಚೇರಿ ಮುಂಭಾಗ ಧರಣಿ ಕೂತಿದ್ದೀವಿ. ಸಾಗರದ ಆಡಳಿತ ಸತ್ತು ಹೋಗಿದೆ. ಅಲಿಬಾಬಾ ಮತ್ತು 40 ಕಳ್ಳರು ಅಂತೇಳಿ ನಾವೆಲ್ಲ ಮಕ್ಕಳಿದ್ದಾಗ ಕೇಳಿದ್ವಿ. ಇವತ್ತು ಅಲಿಬಾಬಾ ಮತ್ತು ಸರ್ಕಾರಿ ಅಧಿಕಾರಿಗಳ ರೂಪದಲ್ಲಿ 40ಕ್ಕಿಂತ ಹೆಚ್ಚು ಕಳ್ಳರು ಸಾಗರದಲ್ಲಿ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಹೋರಾಟವನ್ನ ಕೈಗೆತ್ತಿಕೊಂಡಿದ್ವಿ. ಹಾಗಾಗಿ ಈ ತಕ್ಷಣ ಎಲ್ಲಾ ಇಲಾಖೆ ಅಧಿಕಾರಿಗಳು ಯಾರ್ಯಾರಿಗೆ ನಮ್ಮ ಸಂಘಟನೆಯಿಂದ ಮಾಹಿತಿ ಹೋಗಿದೆ ಆ ಎಲ್ಲಾ ಅಧಿಕಾರಿಗಳು ಬಂದು ನಮ್ಮ ಅರ್ಜಿಗಳನ್ನ ಶೀಘ್ರದಲ್ಲಿ ವಿಲೇವಾರಿ ಮಾಡ್ತಕ್ಕಂಥದ್ದು, ಮತ್ತೆ ಕೆಲವು ಅರ್ಜಿಗಳಿಗೆ ಸಮಯ ಬೇಕಾದ್ರೆ ಸಮಯ ತೆಗೆದುಕೊಳ್ತಕ್ಕಂಥದ್ದು ಮಾಡ್ಬೇಕಾಗ್ತದೆ. ಸ್ಪಂದಿಸದೆ ಹೋದ್ರೆ ಉಗ್ರ ಹೋರಾಟವನ್ನ ರೈತ ಸಂಘಟನೆ ಮಾಡ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ತೆ. ಈ ದಿವಸ ಒಂದು ರೈತ ಸ್ಪಂದನೆ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನ ಇವತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಹಸಿರು ಸೇನೆ ವತಿಯಿಂದ ಇವತ್ತು ತಾಲೂಕು ಕಚೇರಿ ಆವರಣದ ಬಳಿ ಹಮ್ಮಿಕೊಂಡಿರ್ತೇವೆ. ಈ ಒಂದು ರೈತ ಸ್ಪಂದನೆ ಕಾರ್ಯಕ್ರಮಕ್ಕೆ ಹಲವಾರು ರೈತರ ಅಹವಾಲುಗಳನ್ನ ಇವತ್ತು ನಾವು ಸ್ವೀಕರಿಸಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಯಾರು ಈ ಸ್ಥಳಕ್ಕೆ ಬರದೇ ಹೋದ ಕಾರಣ ನಮ್ಮ ರೈತ ಸ್ಪಂದನ ಕಾರ್ಯಕ್ರಮವನ್ನ ಚಳುವಳಿನ ಬೇರೆ ಒಂದು ಸ್ವರೂಪವನ್ನ ಇವತ್ತು ಪಡೆದುಕೊಂಡಿದೆ. ಚಳುವಳಿಯ ಸ್ವರೂಪವನ್ನು ಪಡೆದುಕೊಂಡು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ಈ ಒಂದು ರೈತ ಸ್ಪಂದನ ಕಾರ್ಯಕ್ರಮವನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಹಾಗೂ ಸೂಕ್ತ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಅರ್ಜಿಗಳನ್ನ ಇತ್ಯರ್ಥ ಆಗೋವರೆಗೂ ಈ ಒಂದು ಚಳುವಳಿ ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ.